ಯಾರೋ ಏನೋ ಒಂದು ಪ್ರಯೋಗ ಮಾಡಿದ್ದಾರೆ, ದುಷ್ಟ ಪ್ರಯೋಗನೇ ಮಾಡಿದ್ದಾರೆ. ಹೇಗೆ ಗೊತ್ತಾಗತ್ತೆ ಈ ಮನುಷ್ಯನಿಗೆ ಈ ಮಂತ್ರ ಮತ್ತೆ ಈ ಯಂತ್ರನೇ ಕೆಲಸ ಮಾಡತ್ತೆ ಅಂತ ಹೇಗೆ ಗೊತ್ತಾಗತ್ತೆ? ಇಷ್ಟು ವರ್ಷಗಳ ಕಾಲ ಸಾಧನೆ ಮಾಡಿರೋದು ಅದಕ್ಕೆ ನಾವು ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದಿರ ಕಡೆಯಿಂದನೇ ಆಗಿದೆ. ಬಂದಾಗ ಅವನ ಬಗ್ಗೆ ನೋಡಿದಾಗ ಅವನ ಮೇಲೆ ಆಗಿರುವಂಥದ್ದು ಮಾರಣ ಪ್ರಯೋಗ, ನಾಶ ಆಗಲೇಬೇಕು ಅಂತೇಳಿ ಕೆಲವೊಂದು ದುಷ್ಟ ಪ್ರಯೋಗ ಮಾಡಿ ಆಲ್ರೆಡಿ ಒಂದು 3ನೇ ಹಂತಕ್ಕೆ ಹೋಗಿತ್ತು. ಆಗ ನಾವು ಪೂರ್ಣವಾಗಿ ಪ್ರಶ್ನೆ ಇಲ್ಲ ನೋಡಿ, ಮಂಡಲ ಪೂಜೆಗಳು ಅಂತ ಬರುತ್ತೆ. ಆ ವ್ಯಕ್ತಿಗೆ ಕೆಲವೊಂದು ಪ್ರಯೋಗಗಳ ಮೂಲಕ ಮಾಡಿ, ಅಂದ್ರೆ ಕೆಲವೊಂದು ವನಸ್ಪತಿಗಳ ಮೂಲಕ, ಕೆಲವೊಂದು ತಂತ್ರಗಳ ಮೂಲಕ ಅದಕ್ಕೆ ಕೊಟ್ಟಾಗ ಆ ವ್ಯಕ್ತಿಗೆ ಪಾಸಿಟಿವ್ ಎನರ್ಜಿ ಗೊತ್ತಾಗ್ತಾ ಹೋಗುತ್ತೆ. ಗ್ರಹಣ ಕಾಲದಲ್ಲಿ ಸಿದ್ಧಿ ಮಾಡಿರುವಂತಹ ಯಂತ್ರಗಳು ಪೂರ್ಣವಾಗಿ ಗುಣಮುಖ ಆಗಿದೆ. ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಂತ್ರ, ಯಂತ್ರ ಮತ್ತು ತಂತ್ರದ ಬಗ್ಗೆ ಆಲ್ರೆಡಿ ಸುಮಾರು ಇನ್ಫಾರ್ಮೇಷನ್ನ ನೀವು ನೋಡಿರ್ಬೋದು, ಆದರೆ ಬೇಸಿಕ್ಸ್ನೇ ಮರ್ತೋಗ್ಬಿಟ್ಟಿರ್ತಾರೆ. ಸೊ ಇವ್ರ ಮಂತ್ರ ಅಂದರೆ ಏನು, ಅದರಿಂದ ಏನಾದ್ರು ಸೈನ್ಸ್ ಇದೆಯಾ, ಯಂತ್ರ ಅನ್ನೋದು ನಿಜವಾಗ್ಲೂ ಕೆಲಸ ಮಾಡತ್ತಾ, ತಂತ್ರ ಅಂದರೆ ಬರೀ ಕೆಟ್ಟದ್ದ ಅಥವಾ ಒಳ್ಳೆಯದು ಇದೆಯಾ, ಹೀಗೆ ಸಾಕಷ್ಟು ಇದರ ವಿಚಾರವಾಗಿ ಇರುವಂತಹ ಬೇಸಿಕ್ ಗೊಂದಲಗಳನ್ನ ಕ್ಲಿಯರ್ ಮಾಡ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ ಗಜೇಂದ್ರ ಜೋಶಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಮೊದಲನೇದಾಗಿ ಮಂತ್ರ ಅಂದ್ರೆ ಬರೀ ಅದು ಪದಗಳ ಅಥವಾ ಅದರಿಂದ ಏನಾದ್ರು ಸೈನ್ಸ್ ಇದೆಯಾ? ಮಂತ್ರ ಅಂತ ಹೇಳಿದ್ರೆ ಅದೊಂದು ಕಂಪನ, ವೈಬ್ರೇಷನ್ ಅಂತ ಹೇಳ್ತೀವಿ ನಾವು. ಸ್ವರದ ಮೂಲಕ, ಧ್ವನಿಗಳ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ಗ್ಲಾಸೆ ಹೊಡೆದೋಗುತ್ತೆ. ಮನುಷ್ಯನ ಸ್ವರದ ಮೂಲಕ ಏನಾಗುತ್ತೆ, ಗ್ಲಾಸೆ ಹೊಡೆದೋಗುತ್ತೆ. ಅಷ್ಟು ಶಕ್ತಿ ಮನುಷ್ಯನ ಸ್ವರದಲ್ಲಿ ಇರುತ್ತೆ. ಪಂಚಭೂತಗಳಲ್ಲಿ ಸ್ವರಕ್ಕೆ ಮತ್ತು ವೈಬ್ರೇಷನ್ಗಳಿಗೆ ಅದರದೇ ಆದಂಥ ಸ್ಥಾನ ಇದೆ. ಭೂಮಂಡಲ, ನಭೋಮಂಡಲ ಅಂತ ಹೇಳ್ತೀವಿ ನಾವು. ಇದೇ ನಭೋಮಂಡಲದಲ್ಲಿ ನಾವು ಸೌಂಡ್ ಎಫೆಕ್ಟ್ ಕೇಳಿದಾಗ ನಮಗೆ ಶಿವನ ಡಮರುಗ ಸೌಂಡ್ ಕೇಳಿಸುತ್ತೆ. ಅದೇ ರೀತಿಯಲ್ಲಿ ನಾವು ಮಂತ್ರಗಳ ಮೂಲಕ, ವೇದಗಳ ಮೂಲಕ, ಪಠಣಗಳ ಮೂಲಕ ನಾವು ವೈಬ್ರೇಷನ್ ಅಂತ ನೋಡಿದಾಗ ವೇದಗಳು ಬಹಳ ಮುಖ್ಯವಾಗಿ ನೋಡುವಂಥದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಬರುತ್ತೆ. ಅದರಲ್ಲಿ ಸಾಮವೇದ ಸಂಗೀತಗಳ ಮೂಲಕ, ಅಂದರೆ ಸ್ವರಗಳ ಮೂಲಕ ಇದರಲ್ಲಿ ಮಂತ್ರವನ್ನು ಪಠಣೆ ಮಾಡ್ತಾರೆ. ಯಜುರ್ವೇದ ಗಾಯತ್ರಿ ಮಂತ್ರಗಳ ಮೂಲಕ, ಕೆಲವೊಂದು ರುದ್ರ ಪಠಣಗಳ ಮೂಲಕ, ಕೆಲವು ಮಂತ್ರಗಳ ಮೂಲಕ ದೇವರಿಗೆ ತೃಪ್ತಿಗಳನ್ನು ಮಾಡುವಂಥದ್ದನ್ನು ನಾವು ವೇದಗಳಲ್ಲಿ ಕಾಣಬಹುದು. ಅದೇ ರೀತಿಯಲ್ಲಿ ನಾವು ಈ ಮಂತ್ರವನ್ನು ನಾವು ಪಠನೆ ಮಾಡಿದಾಗ ಒಬ್ಬ ಮನುಷ್ಯನ, ತಂತ್ರಶಾಸ್ತ್ರದಲ್ಲಿ ಒಬ್ಬ ಮನುಷ್ಯನ ಸಿಕ್ಸ್ ಸೆನ್ಸ್ ಅಂತ ಹೇಳ್ತೀವಿ, ಮನೋಬಲ ಅಂತ ಏನಿದೆಯಲ್ಲ, ಅವನಿಗೆ ಅವನ ನರಮಂಡಲದಲ್ಲಿ ಒಂದು ಮೆದುಳಿಂದ ಹಿಡಿದು ಅಥವಾ ಅವನು ಕಾಲಿನ ಉಗುರುವರೆಗೂ ಕೂಡ ಅವನಿಗೆ ವೈಬ್ರೇಷನ್, ಅದರ ಶಕ್ತಿ ಅನ್ನುವಂಥದ್ದು ಅವನು ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಅವನು ಕಂಡುಕೊಳ್ಬಹುದು. ಅದರಿಂದ ಅವನಿಗೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಏನಿದೆಯಲ್ಲ, ಅದ್ರ ಬಗ್ಗೆ ಅವನು ತಿಳಿತಾ ಹೋಗ್ತಾನೆ. ಓಕೆ, ಈ ಮಂತ್ರನ ಬರೀ ಪಠನೆ ಮಾಡ್ಬೇಕಾ ಅಥವಾ ಕೇಳಿಸ್ಕೊಂಡ್ರು ಫಲಗಳು ಸಿಗತ್ತಾ? ಖಂಡಿತವಾಗ್ಲೂ ಶ್ರವಣ ಮಾಡಿದ್ರು ಫಲ ಸಿಗುತ್ತೆ. ಈಗ ಎಕ್ಸಾಂಪಲ್ ಆಗಿ ಒಂದು ಹೇಳಬೇಕು ಅಂದ್ರೆ ಲಲಿತಾ ಸಹಸ್ರನಾಮ ಮತ್ತು ಫಲಸ್ತುತಿ ಅಂತ ಹೇಳ್ತೀವಿ. ನೀವು ಅದನ್ನು ಶ್ರವಣ ಮಾಡಿದ್ರು ಸಾಕು, ಅದರಿಂದ ನಾನಾ ರೀತಿಯಾದಂಥ ಫಲವನ್ನು ಪಡಿಬಹುದು. ವಾಕ್ಸಿದ್ಧಿ ಪಡಿಬಹುದು, ಪಾಸಿಟಿವ್ ಎನರ್ಜಿ ಪಡಿಬಹುದು, ಮನೆಯಲ್ಲಿದ್ದಂಥ ನಕಾರಾತ್ಮತೆಯನ್ನು ನಿರ್ಮೂಲನೆ ಮಾಡಬಹುದು. ಇಂತಹ ಎನರ್ಜಿಯನ್ನು ಮಂತ್ರಗಳ ಕೇಳಿಸ್ಕೊಳ್ಳೋದ್ರಲ್ಲೂ ಕೂಡ, ಶ್ರವಣ ಮಾಡೋದ್ರಲ್ಲೂ ಕೂಡ ಪಡಿತಾ ಹೋಗ್ತಾವು. ಈಗ ಮಂತ್ರ ಓಕೆ, ಯಂತ್ರ ಅಂದ್ರೆ ಅದು ಏನು ಬರೀ ಒಂದು ಡ್ರಾಯಿಂಗ, ಒಂದು ಫೋಟೋನ, ಅಥವಾ ಏನಾದ್ರು ಇಂಪ್ಯಾಕ್ಟ್ ಮಾಡುತ್ತೆ? ಬಿಕಾಸ್ ಇವಾಗ ಮಾಡರ್ನ್ ಡೇ ಸೈನ್ಸ್ ಪ್ರಕಾರ ನೋಡಂಗಿದ್ರೆ ಓಕೆ, ಯಾವುದೋ ಒಂದು ಡ್ರಾಯಿಂಗ್ ತೊಗೊಂಬಂದಿಟ್ರೆ ಅದೇನು ಕೆಲಸ ಮಾಡ್ಬೋದು ಅಂತ ಸುಮಾರು ಜನರಿಗೆ ಒಂದು ಏನೋ ಅನುಮಾನ ಇರ್ಬೋದು. ಸೊ ಏನು ಹೇಳ್ತಾರೆ? ಯಂತ್ರ ಅಂತ ಹೇಳಿದ್ರೆ ಏನಾಗುತ್ತೆ, ಇದು ನಾವು ಚಕ್ರಗಳ ಮೂಲಕ ನೋಡ್ತೀವಿ. ಈಗ ಯಂತ್ರಗಳ ರಾಜ ಅಂದ್ರೆ ಯಾರು ಕರಿತೀವಿ? ಶ್ರೀಚಕ್ರವನ್ನ ಕರಿತೀವಿ. ತಾಯಿ ಲಲಿತಾ ತ್ರಿಪುರ ಸುಂದರಿ ಶ್ರೀಚಕ್ರವನ್ನ ಯಂತ್ರಗಳ ರಾಜ ಅಂತ ಹೇಳ್ತೀವಿ. ಅದೇ ರೀತಿ ಸುದರ್ಶನ, ಭೈರವ, ಕಾಳಿ, ದುರ್ಗೆ, ವಿಷ್ಣು, ಗಣಪತಿ, ಇದೇ ರೀತಿಯಲ್ಲಿ ನಾನಾ ಚಕ್ರವನ್ನು ನಾವು ನೋಡ್ತೀವಿ. ಬಹಳಷ್ಟು ಚಕ್ರಗಳಿದೆ. ಚಕ್ರಗಳನ್ನು ಯಾತಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ತಂತ್ರಗಳಿಗೆ. ಈಗ ನಾವು ಚಕ್ರಗಳನ್ನ ನಾವು ಬಹಳ ಮುಖ್ಯವಾಗಿ ಈಗ ತಂತ್ರಗಾರಿಕೆಯಲ್ಲಿ ಬಳಸ್ತೀವಿ. ಇದನ್ನ ಮಂಡಲಗಳ ಮೂಲಕ ತಂತ್ರಗಾರಿಕೆಯಲ್ಲಿ ದೇವಿಯನ್ನ ಆವಾಹನೆಗಳನ್ನು ಮಾಡಿ ಪೂರ್ಣವಾಗಿ ಅದಕ್ಕೆ ಶಕ್ತಿಗಳನ್ನು ಕೊಟ್ಟು ಒಂದು ಚಕ್ರ ಅಂದ್ರೆ ಒಂದು ಮಂಡಲ ಅಂತ ಹೇಳ್ತೀವಿ. ಮಂಡಲ ಅಂದ್ರೆ ಚಕ್ರ ಅಂತಾನೆ ಬರುತ್ತೆ. ಅಂತಹ ಯಂತ್ರಗಳ ಮೂಲಕ ನಾವು ಪ್ರತಿಷ್ಠಾಪನೆ ಮಾಡಿದಾಗ
ಮೂಲ ಮಂತ್ರಗಳ ಬೀಜಾಕ್ಷರ ಮಂತ್ರಗಳ ಮೂಲಕ ಪ್ರತಿಷ್ಠಾಪನೆ ಮಾಡಿದಾಗ ಹ್ಮ್. ಅಂತ ಶಕ್ತಿ ಅದಕ್ಕೆ ಗ್ರಹಿಸುತ್ತದೆ. ಈಗ ಒಂದು ಕರೆಂಟ್ ಪಾಸ್ ಆಗಬೇಕು ಅಂದ್ರೆ, ಒಂದು ಮನೆಗೆ ಕರೆಂಟ್ ಪಾಸ್ ಆಗಬೇಕು ಅಂದ್ರೆ ಏನು ಬೇಕು? ವೈರ್ ಬೇಕು. ಹ್ಮ್. ಹೌದಾ? ನೀಟಾಗಿ ವೈರ್ಗಳನ್ನ ಎಲ್ಲೆಲ್ಲಿ ನೀಟಾಗಿ ಜೋಡಿಸ್ಬೇಕು ಅಲ್ಲೆಲ್ಲ ನೀಟಾಗಿ ಜೋಡಿಸಿ ಏನು ಮಾಡ್ತಾರೆ, ಕರೆಂಟ್ ಅನ್ನುವಂಥದ್ದು ಕೊಡ್ತಾರೆ. ಅದೇ ರೀತಿಯಲ್ಲಿ ಯಂತ್ರಗಳ ಮೂಲಕ ನಾವು ಮಂಡಲಗಳನ್ನು ಹಾಕಿ ಬೀಜಾಕ್ಷರ ಮಂತ್ರಗಳನ್ನು ಬರೆದು ಮತ್ತೆ ಮಂತ್ರಸಿದ್ಧಿಗಳನ್ನು ಮಾಡಿ ಮೂಲ ಮಂತ್ರವನ್ನು ಅದಕ್ಕೆ ಪಠನೆ ಮಾಡಿ ಯಂತ್ರಗಳನ್ನು ರಚನೆ ಮಾಡಿದಾಗ ಆ ಕರೆಂಟ್ ಅನ್ನುವಂಥದ್ದು ಎನರ್ಜಿ ಅನ್ನುವಂಥದ್ದು ಪಾಸ್ ಆಗುತ್ತೆ. ಇದನ್ನ ಯಂತ್ರ ಅಂತ ಹೇಳ್ತೀವಿ ನಾವು. ಓಕೆ. ಸೊ ಈ ಮಂತ್ರ ಅಥವಾ ಯಂತ್ರನ ಜನ ಒಂಥರ ಮ್ಯಾಜಿಕ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಏನ್ ಹೇಳ್ತೀರಾ ಅಂತವ್ರಿಗೆ? ಇದು ಯಂತ್ರ ಮತ್ತು ಮಂತ್ರವನ್ನ ಯಾರೋ ಏನೋ ಮಾಡ್ತಾರೆ ಅಂತಲ್ಲ, ಇದನ್ನ ನೀವು ಮಾಡಬೇಕು. ಅಂದ್ರೆ ದೈವ ಶಕ್ತಿಯನ್ನ ನೀವು ಯಾವ ರೀತಿಯಲ್ಲಿ ಆರಾಧನೆ ಮಾಡ್ತಿರೋ, ಭಗವಂತ ಎಲ್ಲಾ ರೀತಿಯಲ್ಲೂ ಶಕ್ತಿಗಳನ್ನು ಕೊಟ್ಟಿರ್ತಾನೆ. ಈಗ ಒಂದು ಕಬ್ಬಣವನ್ನ ಕತ್ತಿಯಾಗೂ ಬಳಸಬಹುದು, ನಮ್ಗೆ ರಕ್ಷಣೆಯಾಗೂ ಬಳಸಬಹುದು. ಅದೇ ರೀತಿಯಲ್ಲ ಈ ಯಂತ್ರ ಮಂತ್ರವನ್ನ ನೀವು ಯಾವ ರೀತಿಯಲ್ಲಿ ಆರಾಧನೆ ಮಾಡ್ತೀರಾ, ಉಪಾಸನೆ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಗಾಳಿ ನಿಮ್ಗೆ ಕಾಣುತ್ತಾ? ಅದೇ ರೀತಿಯಲ್ಲಿ ಕರೆಂಟು ಕೂಡ ಕಾಣುತ್ತಾ? ಅದರ ಅನುಭವ ಹೇಗಾಗುತ್ತೆ? ನಾವು ಉಸಿರಾಡೋದ್ರ ಮೇಲೆ ಗಾಳಿ ಅನುಭವ ಆಗುತ್ತೆ, ಆಯ್ತಾ? ನಾವು ನೋಡೋದ್ರ ಮೇಲೆ ಕರೆಂಟ್ ಅಂದ್ರೆ ವಿದ್ಯುತ್ ಅನ್ನುವಂಥದ್ದು ಅನುಭವ ಆಗುತ್ತೆ. ಇದೇ ರೀತಿಯಲ್ಲೂ ಕೂಡ ಯಂತ್ರ ಮಂತ್ರನೂ ಅಷ್ಟೇನೆ. ನಾವು ಅನುಭವಿಸುವಂತಹ ಚಟುವಟಿಕೆಗಳು, ಆರಾಧನೆ ಮಾಡುವಂತಹ, ಉಪಾಸನೆ ಮಾಡುವಂತಹ ಈ ಶಕ್ತಿಗಳನ್ನ ನಾವು ಇದರ ಮೂಲಕ ಕಂಡುಕೊಂಡಾಗ ನಮಗೆ ದೊರೆಯುವಂಥ ಶಕ್ತಿನ ಮ್ಯಾಜಿಕ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ. ಈಗ ತಂತ್ರ ಅಂತ ಅಂದಿದ ತಕ್ಷಣ ಎಲ್ಲರೂ ಒಂಥರ ಏನೋ ಈ ಮಂತ್ರ ಯಂತ್ರ ತಂತ್ರ ಅಂದಿದ ತಕ್ಷಣ ಒಂಥರ ಭಯ ಬೀಳ್ತಾರೆ ಈ ಒಂದು ಆನ್ಲೈನಲ್ಲಿ ಅಥವಾ ಬೇರೆ ಏನೇನೇನೋ ವಿಚಾರದಲ್ಲಿ. ಸೊ ಈ ಮಂತ್ರ ಯಂತ್ರ ಅಂತ ಅನ್ನೋದು ಬರೀ ದುಷ್ಕೃತ್ಯಗಳಿಗೆ ಮಾತ್ರ ಬಳಸ್ಬೋದಾ ಅಥವಾ ಒಳ್ಳೆ ಕೆಲಸಗಳಿಗೂ ಆಗ್ಬರುತ್ತೆ? ಈಗ ಪಿಕ್ಚರು ಸಿನಿಮಾ ನೋಡಿ 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 ಏನಾಗಿದೆ, ಮನುಷ್ಯನಿಗೆ ಈ ತಂತ್ರ ಅಂತ ಹೇಳಿದ್ರೆ ಮಾಟ ಮಂತ್ರ ವಾಮಾಚಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಜನ. ಸತ್ಯವಾಗಲೂ ಇದಲ್ಲ. ತಂತ್ರ ಅಂತ ಹೇಳಿದ್ರೆ ಕೆಟ್ಟದಕ್ಕೆ ಬಳಸಿದ್ರೆ ಅದು ಸರ್ವನಾಶನೇ. ಅದೇ ಒಳ್ಳೆ ಕಾರ್ಯಕ್ಕೆ ಮಾಡುವಂಥದ್ದು ಇದನ್ನ. ಈಗ ನಾನು ಎಕ್ಸಾಂಪಲ್ ಆಗಿ ಹೇಳಿದೆ, ಒಂದು ಕತ್ತಿಯನ್ನ ರಕ್ಷಣೆಗೂ ಬಳಸಬಹುದು, ದುಷ್ಟ ಕಾರ್ಯಕ್ಕೂ ಬಳಸಬಹುದು. ಮನುಷ್ಯನ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ನಮ್ಮ ಮೇಲೆ ಡಿಪೆಂಡ್, ಒಬ್ಬ ಸಾಧಕನ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ. ಈಗ ವಾರಾಹಿ ಶಕ್ತಿ ಎಕ್ಸಾಂಪಲ್ ಆಗಿ ಒಂದು ಮಾತು ಹೇಳ್ತೀವಿ, ಒಂದು ಎಕ್ಸಾಂಪಲ್. ನಾನು ನೋಡಿರುವಂತ ಸತ್ಯ ಘಟನೆ ಇದು. ವಾರಾಹಿ ಶಕ್ತಿಯನ್ನ ಕೇರಳದ ಇದೇ ಒಬ್ಬ ಪಣಿಕರ ಅನ್ನುವಂಥ ಒಂದು ತಾಂತ್ರಿಕ ಮನೆತನದವರು. ಆ ವ್ಯಕ್ತಿ ವಾರಾಹಿ ಶಕ್ತಿಯನ್ನ ಪಡ್ಕೊಂಡಿರ್ತಾನೆ. ಶಕ್ತಿ ಪಡ್ಕೊಂಡಾಗ ಮನೆಗೆ ಬಂದಂತಹ ಯಾರ್ಯಾರು ಇರ್ತಾರೆ ಅಂತವ್ರಿಗೆ ಸಮಸ್ಯೆಯನ್ನ ಪರಿಹಾರಗಳನ್ನ ಮಾಡ್ತಾ ಹೋಗ್ತಾ ಇರ್ತಾನೆ. ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಅವನಿಗೆ ಭಯ ಭಕ್ತಿಯಿಂದ ಒಂದು ಸ್ಥಾನದಲ್ಲಿ, ಒಂದು ಗುರು ಸ್ಥಾನದಲ್ಲಿ, ದೈವ ಸ್ಥಾನದಲ್ಲಿ ನಾವು ನೋಡ್ತಾ ಇರ್ತಾರೆ ಇಡೀ ಸಮಾಜದಲ್ಲಿ. ಅವನೇನಾಗ್ತಾನೆ, ನಾರಿ ಪಾಶಕ್ಕೊಳಗಾಗ್ತಾನೆ, ಕಾಮಕ್ಕೊಳಗಾಗ್ತಾನೆ. ಯಾಕೆಂದ್ರೆ ಕಾಮಕ್ಕೊಳಗಾದಾಗ ಅವನೇನಾಗ್ತಾನೆ, ಕಾಮದಾಹಕ್ಕೊಳಗಾದಾಗ ಆ ಶಕ್ತಿ ಕುಗ್ಗುತ್ತೆ ಅವನಿಗೆ. ಆ ಶಕ್ತಿನ ಅವನಿಗೆ ಶಾಪವಾಗಿ ಕನ್ವರ್ಟ್ ಆಗುತ್ತೆ, ಆಯ್ತಾ? ಆ ಶಾಪವಾಗಿ ಕನ್ವರ್ಟ್ ಆಗಿರುವಂತ ಶಕ್ತಿ ಇವತ್ತು ಕೂಡ ನಾವು ವ್ಯಕ್ತಿ ಅನುಭವಿಸ್ತಾ ಇದ್ದಾನೆ. ಈಗಲೂ ಕೇರಳದಲ್ಲೂ ಇದ್ದಾನೆ. ಇದೇ ಇನ್ನೊಂದು ನಾನು ಕೇಳಿರುವಂಥ ಸತ್ಯ ಘಟನೆ ಇದು. ವರದಳ್ಳಿ ಶ್ರೀಧರ ಸ್ವಾಮಿಗಳ ಬಗ್ಗೆ ನಾನು ಹೇಳಬೇಕು. ಅವರು ಜನ್ಮ ತಾಳಿದ್ದು ಮಹಾರಾಷ್ಟ್ರದಲ್ಲಿ. ಇದೇ ಅವರಿದ್ದಂಥ ಊರಲ್ಲಿ ಶ್ರೀಧರ ಸ್ವಾಮಿಗಳಿಗೆ ಅವರ ಸದ್ಗುರುಗಳು ಅಂದರೆ ಸಾಕ್ಷಾತ್ ಅವರಿಗೆ ಒಂದು ಆಶೀರ್ವಾದ ಇರುತ್ತೆ. ಗುರುಗಳ ಆಶೀರ್ವಾದ ಅವ್ರಿಗೆ ಇದ್ದಾಗ ಏನಾಗುತ್ತೆ, ಅದೇ ಊರಲ್ಲಿ ಮಾಂತ್ರಿಕ ಇರ್ತಾನೆ. ಮಾಂತ್ರಿಕ ಕುಂತು, ನನ್ನ ಹತ್ರ ಯಾರು ಬರ್ತಾ ಇಲ್ಲ, ಮುಂಚೆ ಇದ್ದಂತಹ ನನಗೆ ಗೌರವ ಘನತೆ ಸಿಗ್ತಾ ಇಲ್ಲ, ಎಲ್ಲರೂ ಕೂಡ ಅಲ್ಲೂ ಹೋಗ್ತಾ ಇದ್ದಾರೆ ಅಂತ ಹೇಳಿ ಏನ್ ಮಾಡ್ತಾನೆ, ಆ ಮಾಂತ್ರಿಕ ಶ್ರೀಧರ ಸ್ವಾಮಿಗಳ ಮೇಲೆನೆ ಕೆಲವೊಂದು ಮಾಂತ್ರಿಕ ಪ್ರಯೋಗಗಳನ್ನ ಮಾಡ್ತಾನೆ. ಆಗ ಶ್ರೀಧರ ಸ್ವಾಮಿಗಳು ಕನಸಲ್ಲಿ ಒಂದ್ಸಲ ಮಲಗಿದ್ದಾಗ ಬೆಚ್ಚಿ ಬೀಳ್ತಾರೆ ಮತ್ತು ಎದ್ದು ಕೂರ್ತಾರೆ. ಎದ್ದು ಕುಂತಾಗ ಶ್ರೀಧರ ಸ್ವಾಮಿಗಳು ಮಾಡುವಂಥದ್ದು ರಾಮನಾಮ ಜಪ. ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತಾನೆ ಹೇಳುವಂಥದ್ದು ಗುರುಗಳು. ಆಗ ಹೇಳಿದಾಗ ಸದ್ಗುರುಗಳು ಅಂದ್ರೆ ಅವರ ಗುರುಗಳು ಆ ಮಾಂತ್ರಿಕನ ಕನಸಲ್ಲಿ ಬಂದು, ನನ್ನ ಶಿಷ್ಯನಿಗೆ ನೀನು ಮಾಂತ್ರಿಕ ಪ್ರಯೋಗ ಮಾಡಿದ್ಯಾ ಅಂತ ಹೇಳಿ, ಆಯ್ತಾ? ಆಗ ಬಂದು ಆ ಮಾಂತ್ರಿಕ ಇರ್ತಾನಲ್ಲ, ಅವನ ಕನಸಲ್ಲಿ ಬಂದು ಹೇಳಿದಾಗ ಆ ಗುರುಗಳು ಅವನ ಕನಸಲ್ಲಿ ಬಂದು ನನ್ನ ಶಿಷ್ಯನಿಗೆ ನೀನು ಇಂತಹ ಮಾಂತ್ರಿಕ ಪ್ರಯೋಗ ಮಾಡಿದ್ದೆ ಅಂತ ಹೇಳಿದಾಗ ರಾಮ ಜಪ ಅವನಿಗೆ ಏನಾಗುತ್ತೆ, ಮಾಂತ್ರಿಕನಿಗೆ ರಿವರ್ಸ್ ಆಗಿ ಮೊದಲು ಪಶ್ಚಾತ್ತಾಪಕ್ಕೊಳಗಾಗ್ತಾನೆ. ಪಶ್ಚಾತ್ತಾಪ ಅಂದ್ರೆ ನಾನು ಮಾಡಿದ್ದು ತಪ್ಪು ಮಾಡಿದೆ, ಇಂತಹ ಗುರುಗಳಿಗೆ, ಇಂತಹ ದೈವ ಸಂಬೋಧ ಇರುವಂಥವ್ರಿಗೆ ನಾನು ಈ ತರ ಮಾಡಬಾರ್ದಾಗಿತ್ತು ಅನ್ನುವಂತಹ ತಿಳುವಳಿಕೆ ಅವನಿಗೆ ಗೊತ್ತಾಗುತ್ತೆ. ಪಶ್ಚಾತ್ತಾಪ ಒಳಗಾಗ್ತಾನೆ.
ಪ್ರಾಯಶ್ಚಿತವಾಗಿ ಅವನು ಊರನ್ನೇ ಬಿಡುವಂಥ ಪ್ರಸಂಗ ಬರುತ್ತೆ ಅವನಿಗೆ. ಹ್ಮ್. ಅವನು ಬಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮಾಡುವಂತಹ ಪ್ರಸಂಗ ಇವತ್ತು ಕೂಡ ಕೇಳಿರುವಂಥ ಸತ್ಯ ಘಟನೆ ಸಿದ್ಧೇಶ್ವರ ಸ್ವಾಮಿಗಳ ಬಗ್ಗೆ ಇದೆ ಇದು. ಓಕೆ. ಸೊ ಈಗ ಯಾವುದೋ ಒಂದು ಯಂತ್ರ ಅಥವಾ ಮಂತ್ರ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗತ್ತೆ ಹೇಗೆ? ಯಂತ್ರ ಮತ್ತು ಮಂತ್ರ ಕೆಲಸ ಮಾಡ್ತಾ ಇದ್ದಾನೆ ಅವನು ಬಿಹೇವಿಯರಲ್ಲಿ, ಅವನು ಆಕ್ಟಿವ್ನೆಸ್ನಲ್ಲಿ. ಒಬ್ಬ ಮನುಷ್ಯ ಎದ್ದ ತಕ್ಷಣ ಮತ್ತೆ ಅವನಿಗಿರುವಂಥ ಸಮಾಜದಲ್ಲಿ ಘನತೆ, ಗೌರವ ಮತ್ತು ವಹಿವಾಟು, ವ್ಯವಹಾರ, ಚಟುವಟಿಕೆ, ಪಾಸಿಟಿವ್ ಎನರ್ಜಿ ಅಂತ ಏನು ಗೊತ್ತಾಗುತ್ತೆ. ಹ್ಮ್. ಅವನ ಒಂದು ಈಗ ಮನುಷ್ಯ ಎದ್ದ ತಕ್ಷಣ ಏನು ಮಾಡ್ತಾನೆ, ಒಂದು ಶುದ್ಧಿ ಆಗ್ತಾನೆ, ಶುದ್ಧಿಯಾಗಿ ಕೆಲಸಕ್ಕೆ ಕೊಡ್ತಾನೆ. ಉದ್ಯೋಗಂ ಪುರುಷ ಲಕ್ಷಣ, ಕೆಲಸ ಕಾರ್ಯ, ಅವನಿಗಿರುವಂಥ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಹ್ಮ್. ಲವಲವಿಕೆ, ಚಟುವಟಿಕೆ, ಹುಮ್ಮಸ್ಸು, ಹ್ಮ್. ಆ ತೇಜಸ್ಸು ಬರುತ್ತಲ್ಲ, ಆಗ ಕಂಡುಕೊಳ್ತಾ ಹೋಗ್ತಾನೆ. ಆಗ ಅವನಿಗೆ ಪರಿಹಾರ ಆಗ್ತಾ ಇದೆ ಅನ್ನುವಂಥ ಅರ್ಥ ಅವನಿಗೆ ಗೊತ್ತಾಗುತ್ತೆ. ಬೇರೆ ಏನೇನು ಬದಲಾವಣೆಗಳು ಕಾಣುತ್ತೆ? ಇವಾಗ ಯಾವುದೋ ಒಂದು ಯಂತ್ರ ಮನೆಗೆ ತೊಗೊಂಬಂದು ಇಟ್ಟಿದ ತಕ್ಷಣ ಪ್ರತಿದಿನ ಪೂಜೆ ಮಾಡಲೇಬೇಕಾ ಅಥವಾ ಸಮಸ್ಯೆ ಬಂದಾಗ ಮಾತ್ರ ಪೂಜೆ ಮಾಡಬೇಕಾ? ಎಂಥ ಘೋರ ಸಮಸ್ಯೆ ಇದ್ರೂ ಮಂತ್ರ ಮತ್ತು ಯಂತ್ರದಿಂದ ಪರಿಹಾರ ಸಿಗತ್ತಾ? ಈಗ ಕೆಲವೊಂದು ಜನ ಶ್ರೀಚಕ್ರ ತಂದು ಮನೇಲಿ ಇಡ್ತಾರೆ. ಹ್ಮ್. ಸುಮ್ಮನೆ ಮನೇಲಿ ಶೋಗಿ ಇಡ್ತಾರೆ ಅಷ್ಟೇ. ಶೋಕೇಸಲ್ಲಿ ಇಡ್ತಾರೆ, ದೇವರ ಮನೇಲಿ ಇಡ್ತಾರೆ. ಹ್ಮ್. ಅದು ಇಡುವಂಥದ್ದು ಮಹಾ ತಪ್ಪದು. ಹ್ಮ್. ಆ ರೀತಿ ಮಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಯಂತ್ರ ಆಗಿರ್ಬೋದು, ಹ್ಮ್. ಆಯ್ತಾ, ಅದನ್ನ ಸಿದ್ಧಿ ಮಾಡಿ ಮಂತ್ರ ಪಠಣೆಗಳನ್ನು ಮಾಡಿ, ಹ್ಮ್. ಕೆಲವೊಂದು ಮಂತ್ರಗಳನ್ನ ಅದಕ್ಕೆ ಮೂಲ ಬೀಜಾಕ್ಷರಿ ಮಂತ್ರವನ್ನು ಬರೆದು ಹ್ಮ್. ಅಮ್ಮನವ್ರ ಮುಂದೆ ಇಟ್ಟು ಅಭಿಷೇಕಗಳನ್ನು ಮಾಡಿ ಧೂಪ ದೀಪಗಳಿಂದ ನೈವೇದ್ಯಗಳನ್ನು ಮಾಡಿ ನಾವು ಅದಕ್ಕೆ ಆಯ್ತಾ ಶಕ್ತಿಗಳನ್ನು ಕೊಟ್ಟು ಕಳಿಸಿರ್ತೀವಿ. ಹ್ಮ್. ಏನ್ ಮಾಡಬೇಕು, ಅದನ್ನ ವಾರದಲ್ಲಿ ಇಷ್ಟು ದಿನ ಅಂತ ಇರುತ್ತೆ. ಶುಕ್ರವಾರ ಶ್ರೀಚಕ್ರ ಅಂದ್ರೆ ಶುಕ್ರವಾರ, ಹುಣ್ಣಿಮೆ ದಿನ, ಮಂಗಳವಾರ, ಹ್ಮ್. ಭಾನುವಾರ ಬರುವಂಥ ಹುಣ್ಣಿಮೆ ದಿನ ವಿಶೇಷ. ಇಂತಹ ದಿನಗಳ ಕಾಲ ಅದಕ್ಕೆ ಅಭಿಷೇಕ, ಹಾಲಿನ ಅಭಿಷೇಕ ಆಗಿರಬಹುದು, ಗಂಧದ ಅಭಿಷೇಕ ಆಗಿರಬಹುದು, ಕುಂಕುಮದಿಂದ ಅಭಿಷೇಕ ಆಗಿರಬಹುದು, ಅಥವಾ ನೀರಿನಿಂದ ಅಭಿಷೇಕ, ಗಂಗೆಯಿಂದ ಅಭಿಷೇಕ ಆಗಿರಬಹುದು. ಹ್ಮ್. ಅಭಿಷೇಕಗಳನ್ನು ಮಾಡಿ ಮೂಲ ಮಂತ್ರಗಳಿಂದ, ಗುರುಗಳು ಹೇಳಿಕೊಟ್ಟಂಥ ಮಂತ್ರಗಳಿಂದ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೋದಾಗ ಆ ಶಕ್ತಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹ್ಮ್. ಆಯ್ತಾ, ಮನೆಯಲ್ಲಿ ಒಂದು ಫ್ರೇಮ್ ಹಾಕ್ತೆ, ಆಯ್ತಾ, ಒಂದು ಕಟ್ಟ ಹಾಕ್ಬಿಟ್ಟೆ ನಾನು ಜಸ್ಟ್ ಮನೇಲಿ ಇಟ್ಟೆ, ಆಯ್ತಾ, ನಾನು ಯಾವುದೋ ಒಂದು ವಾರಕ್ಕೆ ಒಂದ್ಸರಿನೋ ಅಥವಾ ಬೆಳಗ್ಗೆ ಒಂದ್ಸರಿನೋ ಧೂಪ ಹಚ್ಚಿ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡ್ರೆ ಅಲ್ಲ ಅದು. ಹ್ಮ್. ಅದನ್ನ ಪಾಲನೆ ಮಾಡ್ಬೇಕು ಕರೆಕ್ಟಾಗಿ. ಹ್ಮ್. ಪಾಲನೆ ಮಾಡಿದಾಗ ಆ ಶಕ್ತಿ ಮತ್ತು ಆ ಎನರ್ಜಿ ಅನ್ನೋವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಹ್ಮ್. ನೀವೇನೋ ಮಾಡಿದ್ರೆ ಸುಮ್ಮನೆ ಅದು ಶೋಗಿಟ್ಟರೆ ಅದು ಶೋ ಪೀಸ್ ಆಗೇ ಇರುತ್ತೆ ಅಷ್ಟೇ. ಇವಾಗ ಯಾವ್ದಾದ್ರು ಒಂದು ಯಂತ್ರಕ್ಕೆ ಏನಾರೋ ಒಂದು ಡ್ಯಾಮೇಜ್ ಆಗಿರುತ್ತೆ, ಅದನ್ನ ಸರಿಪಡಿಸ್ಬೋದಾ ಅಥವಾ ಅದನ್ನ ಕರೆಕ್ಟ್ ಆಗಿರೋ ಪ್ಲೇಸ್ ಏನು? ಇವಾಗ ಕೆಲವೊಬ್ರು ನೀರಲ್ಲಿ ಬಿಟ್ಬಿಡ್ಬೇಕು ಅಂತಾರೆ, ಇನ್ನು ಕೆಲವೊಬ್ರು ಮರದ ಕೆಳಗಿಡ್ತಾರೆ. ಸೊ ಇವಾಗ ಡ್ಯಾಮೇಜ್ ಆಗಿರೋ ಅಥವಾ ಭಿನ್ನ ಆಗಿರೋ ಯಂತ್ರನ ಏನ್ ಮಾಡಬೇಕು? ಮೂರ್ತಿ ಆಗಿರಬಹುದು ಅಥವಾ ಯಂತ್ರ ಆಗಿರಬಹುದು, ಭಿನ್ನ ಆಗಿದ್ರೆ ಅದನ್ನ ವಿಸರ್ಜನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಹ್ಮ್. ಅದನ್ನ ನದಿ ತೀರದಲ್ಲಿ ವಿಸರ್ಜನೆ ಮಾಡುವಂಥದ್ದು ಬಹಳ ಸೂಕ್ತ. ಅದನ್ನ ಹ್ಮ್. ಈಗ ಆಲದ ಮರ ಕೆಳಗಡೆನೋ ಅಥವಾ ಅರಳಿ ಮರ ಕೆಳಗಡೆನೋ ಅದನ್ನ ಇಟ್ಟು ಬಿಟ್ರೆ ಅದಕ್ಕೆ ಶೋಭೆ ಅಲ್ಲ ಅದು. ಹ್ಮ್. ಆಯ್ತಾ, ಮನೇಲಿ ಇಷ್ಟು ದಿನ ಪೂಜೆ ಮಾಡಿ ಅದನ್ನ ರೋಡಿಗೆ ತಂದು ಬಿಸಾಕ್ದಂಗೆ ಆಗುತ್ತೆ. ಅದನ್ನು ವಿಸರ್ಜನೆ ಮಾಡಬೇಕು. ಹ್ಮ್. ನಿಯಮಗಳ ಪ್ರಕಾರ ಅದನ್ನು ವಿಸರ್ಜನೆ ಮಾಡಿ ಅದರಿಂದ ನಾವು ಪರಿಹಾರ ಕಂಡುಕೊಂಡು ಬೇರೆ ರೀತಿಯಾದ ಶುದ್ಧಿಯಾದಂತಹ ಸಿದ್ಧಿ ಮಾಡಿಕೊಂಡು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಬಹುದು. ಗುರುಗಳು, ಈಗ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದ ಅಂತ ಅನ್ಕೊಳ್ಳಿ, ಹ್ಮ್. ಏನೋ ಸಮಸ್ಯೆ ಇದೆ. ಸೊ ಆ ಸಮಸ್ಯೆನ ಆಲಿಸಿದ ಮೇಲೆ ಬೇರೆ ಬೇರೆ ಪ್ರಶ್ನೆಗಳ ಮುಖಾಂತರ ಅಥವಾ ತಂತ್ರದ ಮುಖಾಂತರ ಪ್ರಶ್ನೆನ ನೀವು ಹಾಕಿ ಅರ್ಥಕೊಂಡ್ಮೇಲೆ ಹೇಗೆ ಗೊತ್ತಾಗತ್ತೆ ಈ ಮನುಷ್ಯನಿಗೆ ಈ ಮಂತ್ರ ಮತ್ತೆ ಈ ಯಂತ್ರನೇ ಕೆಲಸ ಮಾಡತ್ತೆ ಅಂತ ಹೇಗೆ ಗೊತ್ತಾಗತ್ತೆ? ಇಷ್ಟು ವರ್ಷಗಳ ಕಾಲ ಸಾಧನೆ ಮಾಡಿರೋದು ಅದಕ್ಕೆ ನಾವು. ಹ್ಮ್. ಈಗ ಎಲ್ಲಾ ರೋಗಕ್ಕೂ ಒಂದೇ ಮೆಡಿಸಿನ್ ಸಿಗುತ್ತಾ ಹ್ಮ್. ಅಲ್ವಾ? ಹ್ಮ್. ಈ ಬೇರೆ ಬೇರೆ ರೋಗಕ್ಕೆ ಬೇರೆ ಬೇರೆಯಾದಂಥ ಔಷಧಿಗಳು, ಮಾತ್ರೆಗಳು ಸಿಗುತ್ತೆ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನ ಸಮಸ್ಯೆಗಳಿಗೆ ಬೇರೆ ಬೇರೆ ರೀತಿಯಾದಂಥ ಪರಿಹಾರಗಳನ್ನ, ಮಾರ್ಗಗಳನ್ನ, ಮತ್ತೆ ಕೆಲವೊಂದು ಪ್ರಶ್ನೆಗಳನ್ನು ನೋಡಿ ನಾವು ಪರಿಹಾರಗಳನ್ನು ನೋಡಬೇಕಾಗುತ್ತೆ. ಆಗ ಅದಕ್ಕೆ ಸೂಕ್ತ ಪರಿಹಾರಗಳನ್ನ ಒಬ್ಬೊಬ್ಬರಿಗೆ 1 ವಾರದಲ್ಲೇ ಆಗುತ್ತೆ, ಒಬ್ಬೊಬ್ರಿಗೆ 2 ವಾರ ಆಗುತ್ತೆ, ಒಬ್ಬೊಬ್ಬರಿಗೆ 48 ದಿನ ಆಗುತ್ತೆ. ಹ್ಮ್. ಇಂತಹ ಒಂದು ಪರಿಹಾರಗಳನ್ನ ಸೂಚನೆ ಮಾಡ್ತಾ ಹೋಗ್ತೀವಿ ನಾವು. ಓಕೆ. ಇವಾಗ ಒಂದು ಇನ್ಸ್ಟೆನ್ಸ್ ಏನಾರು ಹೇಳ್ಬೋದಾ? ನೀವು ಯಾರಿಗೋ ಒಬ್ಬರಿಗೆ ಒಂದು ಯಂತ್ರ ಅಥವಾ ಮಂತ್ರ ಕೊಟ್ಟು ಇದನ್ನ ಇಷ್ಟು ದಿನಗಳ ಮಟ್ಟಿಗೆ ಪೂಜೆ ಮಾಡಿ ಅಂತ ಹೇಳಿ ಅದು ಪರಿಹಾರ ಸಿಕ್ಕಿರೋದು ಯಾವ್ದಾದ್ರು ಒಂದು ಹೇಳ್ಬೋದು? ತುಂಬಾ ಇದೆ. ಅದರಲ್ಲಿ ನನಗೆ ನೆನಪಾಗ್ತಿರುವಂಥದ್ದು, ಚಿಕ್ಕಮಂಗ್ಳೂರಲ್ಲಿ ಇರುವಂಥವ್ರು, ಹ್ಮ್. ಕಾಫಿ ಎಸ್ಟೇಟ್ ಇದೆ ಅವ್ರದ್ದು. ಅಂಥವ್ರಿಗೆ ಏನಾಗಿದೆ ಅಂತ ಅನಾರೋಗ್ಯ ಸಮಸ್ಯೆ. ಹ್ಮ್. ಯಾರೋ ಏನೋ ಒಂದು ಪ್ರಯೋಗ ಮಾಡಿದ್ದಾರೆ, ಹ್ಮ್. ದುಷ್ಟ ಪ್ರಯೋಗನೇ ಮಾಡಿದ್ದಾರೆ. ಹ್ಮ್. ಆಸ್ತಿ ವಿಚಾರಕ್ಕೆ ಮತ್ತೆ ಕೆಲವೊಂದು ಎಸ್ಟೇಟ್ ವಿಚಾರಕ್ಕೆ ಹ್ಮ್. ದುಷ್ಟ ಪ್ರಯೋಗ ಸಂಬಂಧಿಕರ ರಕ್ತ ಸಂಬಂಧಿಕದಿಂದ ಅಂದ್ರೆ ಅಣ್ಣ ತಮ್ಮಂದಿರ ಕಡೆಯಿಂದನೇ ಆಗಿದೆ. ಅದು ಅವ್ರ ಹ್ಮ್. ಪತ್ನಿಯವರ ಕಡೆಯಿಂದನೇ ಆಗಿದೆ. ಒಬ್ಬ ಮನುಷ್ಯ ಗೊತ್ತೇ ಇರಲ್ಲ ಅವನಿಗೆ ಹ್ಮ್. ಏನಾಗಿದೆ ಏನಿಲ್ಲ ಅಂತೇಳಿ, ಬಹಳ ವೀಕ್ ಆಗ್ತಾ ಇರ್ತಾನೆ. ಹ್ಮ್.
ಅನಾರೋಗ್ಯದ ಸಮಸ್ಯೆ, ಒಂದಾದ್ಮೇಲೆ ಒಂದು ಸಮಸ್ಯೆ. ಅಂದರೆ ಅವರು ಕೆಲಸ ಮಾಡುವಂಥವ್ರು ಅವ್ನಿಗೆ ಅಪೋಸಿಟ್ ಆಗ್ತಾ ಇರ್ತಾರೆ ಕೂಲಿಗಳೇ. ಹ್ಮ್. ಅವನ ಬಗ್ಗೆ ನೋಡಿ 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 ಅವನಿಗೆ ಬಹಳ ಮಾನಸಿಕ ಆಗಿ ಹ್ಮ್. ಒಮ್ಮೆ ಪರಿಚಯದ ಮೂಲಕ ಅವನಿಗೆ ಪರಿಚಯಸ್ಥರ ಮೂಲಕ ಬಂದ. ಹ್ಮ್. ಬಂದಾಗ ಅವನ ಬಗ್ಗೆ ನೋಡಿದಾಗ ಅವನ ಮೇಲೆ ಆಗಿರುವಂಥದ್ದು ಮಾರಣ ಪ್ರಯೋಗ. ಹ್ಮ್. ಅಂದ್ರೆ ಅವ್ನು ನಾಶ ಆಗಲೇಬೇಕು ಅಂತೇಳಿ ಕೆಲವೊಂದು ದುಷ್ಟ ಪ್ರಾಣಿಗಳನ್ನು ಬಳಸ್ಕೊಂಡು, ಹ್ಮ್. ನೀಚ ಪ್ರಾಣಿಗಳನ್ನು ಬಳಸ್ಕೊಂಡು ಅವನ ಮೇಲೆ ಇಂಥ ದುಷ್ಟ ಕೃತ್ಯಗಳನ್ನು ಮಾಡಿ ಪ್ರಯೋಗ ಮಾಡಿ ಆಲ್ರೆಡಿ ಒಂದು 3ನೇ ಹಂತಕ್ಕೆ ಹೋಗಿತ್ತದು. ಹ್ಮ್. ಆ, ಆಗ ನಾವು ಪೂರ್ಣವಾಗಿ ಪ್ರಶ್ನೆ ಇಲ್ಲ ನೋಡಿ, ಆ ವ್ಯಕ್ತಿಗೆ ಮಂಡಲ ಪೂಜೆಗಳು ಅಂತ ಬರುತ್ತೆ. ಹ್ಮ್. ಆ ವ್ಯಕ್ತಿಗೆ ಕೆಲವೊಂದು ಪ್ರಯೋಗಗಳ ಮೂಲಕ ಮಾಡಿ, ಅಂದರೆ ಮಾರಣದಲ್ಲಿ ಉಚ್ಚಾಟನ ಪ್ರಯೋಗ ಬರುತ್ತೆ. ಹ್ಮ್. ಕೆಲವೊಂದು ಗ್ರಹಿಕೆ ಮಾಡಬೇಕು ನಾವು ಅದನ್ನು, ಶಕ್ತಿಯನ್ನು ಗ್ರಹಿಕೆಗಳನ್ನು ಮಾಡಿ ಹ್ಮ್. ಆ ಶಕ್ತಿಯನ್ನು ಪೂರ್ಣವಾಗಿ ನಿಷ್ಕ್ರಿಯಗಳನ್ನು ಮಾಡಿ ದೈವ ಕಡೆ ಕೊಡಬೇಕು. ಅದಕ್ಕೆ ದೈವ ಕಡೆ ಯಾವ ರೀತಿಯಲ್ಲಿ ಕೊಡಬೇಕು? ಯಂತ್ರಗಳ ಮೂಲಕ, ಅಂದರೆ ಕೆಲವೊಂದು ವನಸ್ಪತಿಗಳ ಮೂಲಕ, ಹ್ಮ್. ಕೆಲವೊಂದು ತಂತ್ರಗಳ ಮೂಲಕ ಅದಕ್ಕೆ ಕೊಟ್ಟಾಗ ಆ ವ್ಯಕ್ತಿಗೆ ಪಾಸಿಟಿವ್ ಎನರ್ಜಿ ಗೊತ್ತಾಗ್ತಾ ಹೋಗುತ್ತೆ. ಹ್ಮ್. ಮತ್ತು ಆ ವ್ಯಕ್ತಿಗೆ ಅವನಿಗೆ ಗೊತ್ತಾಗುತ್ತೆ ನನಗೇನು ಆಗ್ತಾ ಇದೆ, ನನ್ನ ದೇಹದಲ್ಲಿ ಏನಾಗ್ತಾ ಇದೆ, ನನ್ನ ಬುದ್ಧಿಲಿ ಏನಾಗ್ತಾ ಇದೆ, ನಾನು ಈಗ ಹೇಗಿರಬೇಕು ಅನ್ನುವಂಥದ್ದು ಅವನಿಗೆ ಗೊತ್ತಾಗಿ ಪೂರ್ಣವಾಗಿ ಗುಣಮುಖ ಆಗಿದ್ದಾನೆ. ಅವನಿಗೆ ಕೆಲವೊಂದು ಯಂತ್ರಗಳು ಕೂಡ ಪ್ರತಿಷ್ಠಾಪನೆ ಮಾಡಿಕೊಟ್ಟಿದ್ವಿ. ಗ್ರಹಣ ಕಾಲದಲ್ಲಿ ಸಿದ್ಧಿ ಮಾಡಿರುವಂಥ ಯಂತ್ರಗಳು, ಹ್ಮ್. ಗ್ರಹಣ ಕಾಲದಲ್ಲಿ ಕೆಲವೊಂದು ಯಂತ್ರಗಳನ್ನು ಸಿದ್ಧಿ ಮಾಡಿ ಅದಕ್ಕೆ ಸಂಪೂರ್ಣ ಶಕ್ತಿ ಕೊಟ್ಟು ಅವನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈಗಲೂ ಕೂಡ ಆ ಯಂತ್ರಗಳು ಬಹಳ ಚೆನ್ನಾಗಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಬಹಳ ಚೆನ್ನಾಗಿದ್ದಾರೆ. ಕೆಲವೊಬ್ರು ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂಥರ ಮಾಸ್ ಪ್ರೊಡಕ್ಷನ್ ತರ ಮಾಡ್ಬಿಟ್ಟಿದ್ದಾರೆ ಯಂತ್ರಗಳನ್ನ. ಏನೋ ಆನ್ಲೈನಲ್ಲಿ ಆರ್ಡರ್ ಮಾಡಿ ನಿಮ್ಮ ಮನೆಗೆ ತಲುಪಿಸ್ತೀವಿ ಅಂತ. ಸೊ ಯಾವುದೇ ಪೂಜೆ ಇಲ್ಲದೆ ಅಥವಾ ಶಕ್ತಿ ತುಂಬದೇನೆ ಆ ಥರ ಯಂತ್ರಗಳು ಕೆಲಸ ಮಾಡುತ್ತಾ, ಅಥವಾ ನಿಮ್ಮ ಹತ್ರ ಬಂದಾಗ ನೀವು ವಿಭಿನ್ನವಾಗಿ ಏನು ಮಾಡ್ತೀರಾ? ಅಂದರೆ ನೀವೇ ನಿಮ್ಮ ಕೈಯಾರೆ ಬರೆದು ಅವರ ಒಂದು ಅನುಕೂಲಕ್ಕೆ ತಕ್ಕನಾಗಿ ಅದನ್ನು ಶಕ್ತಿ ತುಂಬಿಸ್ಕೊಡುವಂಥದ್ದು ಹೇಗೆ ಅಂತ? ನಾವು ನೋಡ್ತಿರುವಂಥದ್ದು ಯಂತ್ರಗಳೇ ಇವಾಗ ಏನೇನು ಸಿಗ್ತಾ ಇದೆ ಅದೆಲ್ಲ ಬರೀ ಚಿತ್ರಗಳಷ್ಟೇ. ಬರೇ ಚಿತ್ರಗಳು, ಜಾಮಿಟ್ರಿ, ರೇಖಾಗಣಿತ ಅಂತ ಹೇಳ್ತೀವಿ ಅಷ್ಟೇ. ಅದೆಲ್ಲ ಅದರಿಂದ ಯಾವುದೇ ಶಕ್ತಿಗಳಾಗಿರ್ಬೋದು, ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ಯಾವುದು ಸಿಗಲ್ಲ. ಕೇವಲ ಅದೊಂದು ಛಾಯಾಚಿತ್ರ, ಅದನ್ನು ನಾವು ಫೋಟೋ ಫ್ರೇಮ್ ಆಗಿ ಬಳಸ್ಬೋದು, ಮನೆಯಲ್ಲಿ ಸುಂದರವಾಗಿ ಕಾಣುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಉಪಯೋಗ ಇಲ್ಲ. ಯಂತ್ರಗಳನ್ನು ಯಾವ ರೀತಿಯಲ್ಲಿ ಬಳಸಬೇಕು ಅಂದರೆ, ಮೊದಲು ಒಂದು ಶುದ್ಧವಾಗಿರುವಂಥ ಪಂಚಲೋಹ ಅಥವಾ ಬೆಳ್ಳಿ, ತಾಮ್ರ, ಚಿನ್ನದ ಕೆಲವೊಂದು ತಗಡುಗಳ ಬರ್ತದೆ. ಅದರ ಮೇಲೆ ಮೊದಲು ಅಭಿಷೇಕಗಳಾಗಬೇಕು. ಭಸ್ಮದಿಂದ, ಕುಂಕುಮದಿಂದ, ಅರಿಶಿಣದಿಂದ, ಗೋಮೂತ್ರಗಳಿಂದ ಶುದ್ಧಿ ಆಗಬೇಕು. ಶುದ್ಧಿ ಆದಾಗ ಮುಂದೆ ಕೆಲವೊಂದು ಬೀಜಾಕ್ಷರಿ ಮಂತ್ರಗಳನ್ನು ಬರೀಬೇಕಾಗುತ್ತೆ. ಬೀಜಾಕ್ಷರಿ ಮಂತ್ರಗಳನ್ನು ಬರೆದು ಕೆಲವೊಂದು ಆಕೃತಿಗಳನ್ನು, ಈಗ ಯಂತ್ರದಲ್ಲಿ ಭೈರವ ಆಕೃತಿ, ಭೈರವಿ ಆಕೃತಿ, ಚತುರ್ಭುಜ ಆಯ್ತಾ, ಚತುರ್ಮುಖ, ಈ ರೀತಿ ಕೆಲವೊಂದು ಆಕೃತಿಗಳನ್ನು ಬರೆದು ವೃತ್ತ, ತ್ರಿಕೋನ, ವಸುಕೋನ, ಆಯತ ಮತ್ತು ಎಲ್ಲನೂ ಕೂಡ ಬರೀಬೇಕಾಗುತ್ತೆ. ಎಲ್ಲ ಬರೆದು ಅದಕ್ಕೆ ಕೆಲವೊಂದು ಮೂಲ ಬೀಜಾಕ್ಷರಿಗಳ ಮಂತ್ರಗಳನ್ನು ಬರೆದು ಆಗ ನಾವು ಅದಕ್ಕೆ ಮಂತ್ರಸಿದ್ಧಿಗಳನ್ನು ಮಾಡಬೇಕು. ಮಂತ್ರಸಿದ್ಧಿ ಹೇಗೆ ಮಾಡ್ತೀವಿ? ನಾವು ಅದಕ್ಕೆ ಬೀಜಾಕ್ಷರಿ ಮಂತ್ರ, ಈಗ ಭೈರವ ಮಂತ್ರ ಬರೆದಾಗ ಭೈರವನ ಮಂತ್ರವನ್ನು ಅದಕ್ಕೆ ಮಂತ್ರ ಬೀಜಾಕ್ಷರಿಗಳನ್ನು ಸಿದ್ಧಿ ಮಾಡ್ತೀವಿ. ಆಗ ಭೈರವನ ಮುಂದೆ ಇಟ್ಟು ಅದಕ್ಕೆ ಅಭಿಷೇಕಗಳನ್ನು ಮಾಡ್ತೀವಿ. ಅಭಿಷೇಕಗಳನ್ನು ಮಾಡಿ ಅದಕ್ಕೆ ಕೆಲವೊಂದು ವನಸ್ಪತಿಗಳನ್ನು ಹಾಕಿ ಅದಕ್ಕೆ ಸಿದ್ಧಿ ಮಾಡಿ, ಮಂತ್ರಸಿದ್ಧಿ ಮಾಡಿ ಅದನ್ನು ಕೊಡುವಂಥದ್ದು. ಆಗ ಆ ಯಂತ್ರಕ್ಕೆ ಶಕ್ತಿ ಬರುವಂಥದ್ದು. ಓಕೆ ಗುರುಗಳಿಗೆ, ಒಂದು ಯಾವುದಾದ್ರೂ ಇನ್ಸ್ಟೆನ್ಸ್ ಹೇಳ್ಬೋದಾ? ಯಾರೋ ನಿಮ್ಮ ಹತ್ರ ಬಂದಿದ್ದಾರೆ, ನೀವು ಅವ್ರಿಗೆ ಒಂದು ಮಂತ್ರ ಮತ್ತೆ ಒಂದು ಯಾವ್ದಾದ್ರು ಯಂತ್ರ ಕೊಟ್ಟಿದ್ದೀರಾ ಪೂಜೆಗೆ, ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ. ಈಗ ನಾವು ನೋಡಿದಾಗ ಹೋಟೆಲ್ ವ್ಯಾಪಾರಿ ಆಗಿರ್ಬೋದು, ಈಗ ವ್ಯಾಪಾರಸ್ಥರು ಒಬ್ರು ಬಂದಿದ್ರು, ಹಾಗೇನೆ ಒಂದು ವ್ಯಾಪಾರಸ್ಥರು ಬಂದಿದ್ರು. ಅವರಿಗೆ ನಾನು ವ್ಯಾಪಾರಾಭಿವೃದ್ಧಿಗೋಸ್ಕರ ನಾನು ಒಂದು ಯಂತ್ರ ಬರೆದು ಕೊಟ್ಟಿದ್ದೆ. ಅವರ ಜಾತಕದ ಆಧಾರಿತ ಮೇಲೆ ನಾವು ಬರುವಂಥದ್ದು ಯಂತ್ರ. ಯಾರು ಬಂದರು, ಯಾವ ವ್ಯಾಪಾರಾಭಿವೃದ್ಧಿಗೆ ಹೌದಾ ಅಂತೇಳಿ ಕೊಡುವಂಥದ್ದಲ್ಲ. ಫಸ್ಟ್ ಅವ್ರ ಜಾತಕ ನೋಡ್ತೀವಿ, ಅವ್ರ ಸಮಸ್ಯೆ ಗ್ರಹಿಸ್ತೀವಿ. ಅದ್ರ ಮೇಲೆ ನಾವು ಅವ್ರಿಗೆ ಯಾವ ಯಂತ್ರ ಸೂಕ್ತ ಆಗುತ್ತೆ ಅನ್ನುವಂಥದ್ದನ್ನ ಪ್ರಶ್ನೆ ನೋಡ್ತೀವಿ. ಅದ್ರ ಮೇಲೆ ಯಂತ್ರಗಳನ್ನು ಬರೆದು ಅವ್ರಿಗೆ ಕೊಡುವಂಥದ್ದು. ಆ ಯಂತ್ರ ಕೊಟ್ಟಾಗ ಇವಾಗಲೂ ಕೂಡ ಬಹಳ ಚೆನ್ನಾಗಿ ವ್ಯಾಪಾರ ಅಭಿವೃದ್ಧಿ, ಬಹಳಷ್ಟು ಬ್ರಾಂಚಸ್ಗಳು ಓಪನ್ ಆಗಿದೆ. ಅವ್ರಿಗೂ ಕೂಡ ಅಭಿವೃದ್ಧಿ ಆಗ್ತಾ ಇದ್ದಾರೆ. ನೋಡಿ, ಎಲ್ಲರಿಗೂ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತೀವಿ ಅಂತಲ್ಲ, ನಮ್ಮ ಹತ್ರ ಬಂದವರಿಗೆ ಸೂಕ್ತ ಸಲಹೆ ಕೊಡ್ತೀವಿ. ಕೆಟ್ಟದಂತೂ ಮಾಡಲ್ಲ, ಒಳ್ಳೆ ಕಾರ್ಯಕ್ಕೆ ಮಾತ್ರ ಕೈ ಹಾಕ್ತೀವಿ. ಓಕೆ, ಈಗ ನಿಮ್ಮನ್ನ ಸಂಪರ್ಕ ಮಾಡೋದು ಹೇಗೆ? ಅಂದ್ರೆ ನಿಮ್ದೇ ಟೀಮ್ ಏನಾದ್ರು ಇದೆಯಾ, ಅಥವಾ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಟೀಮು ವಿಚಾರ ನಾವು ಮಾಡುವಂಥದ್ದಲ್ಲ. ನಾವು ಇರುವಂಥದ್ದು ಮನೆಯಲ್ಲೇ ಹೇಳುವಂಥದ್ದು.
ಈಗ ಬೇರೆಯವ್ರ ಥರ ನಾವು ಆಫೀಸು, ಮತ್ತೊಂದು ಕಚೇರಿ, ಬ್ರಾಂಚಸ್ಸು, PA, ಅಸಿಸ್ಟೆಂಟ್‌ಗಳು ಹಿಡ್ಕೊಂಡು, ಹ್ಮ್. ಆಯ್ತಾ 4 ಜನ ಹಿಂದೆಗಡೆ ಹಿಡ್ಕೊಂಡು ಹ್ಮ್. ನಾವು ಮಾಡುವಂಥದ್ದಿಲ್ಲ. ಹ್ಮ್. ನಾವೇನಿದು ಮನೆತನದವರು, ಮನೆಯಲ್ಲೇ ಇರುವಂಥದ್ದು, ಮನೆಯಲ್ಲೇ ಬರಬೇಕು, ಮನೆಯಲ್ಲೇ ಕೇಳಬೇಕು ಅಥವಾ ಫೋನಿನ ಮೂಲಕನೂ ಕೇಳಬಹುದು. ಹ್ಮ್. ಆನ್‌ಲೈನ್ ಮೂಲಕ ಕನ್ಸಲ್ಟೆಂಟ್ ಮಾಡಬಹುದು. ಓಕೆ ಗುರುಗಳೇ. ಮುಂದಿನ ಒಂದು ಎಪಿಸೋಡಲ್ಲಿ ನಾವು ಕಾಳಿ ಮತ್ತು ಭೈರವನ ಬಗ್ಗೆ ಮಾತಾಡೋಣ. ಧನ್ಯವಾದ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.